15 ಆಗಸ್ಟ್ 1947ಕ್ಕೆ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಸಹ ಪಾಂಡಿಚೇರಿ, ಗೋವಾ, ದಿಯು ದಮನ್ ಪ್ರದೇಶಗಳಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. 1954ರಲ್ಲಿ ಫ್ರೆಂಚರು ಪಾಂಡಿಚೇರಿಯನ್ನು ಭಾರತಕ್ಕೆ ಬಿಟ್ಟುಕೊಡ್ತಾರೆ. ಆದರೆ 1961ರವರೆಗೂ ಗೋವಾ ಇನ್ನು ಪೋರ್ಚುಗೀಸರ ವಶದಲ್ಲೇ ಇತ್ತು. ಅಂದಿನ ಪ್ರಧಾನಿ ನೆಹರೂರವರು ಗೋವಾವನ್ನು ಶಾಂತಿಯುತವಾಗಿ ಭಾರತಕ್ಕೆ ಸೇರಿಸಿಕೊಳ್ಳುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಒತ್ತಡ ಹಾಗೂ ಸ್ಥಳೀಯ ಜನರ ವಿರೋಧದಿಂದ ಪೋರ್ಚುಗೀಸರು ಗೋವಾವನ್ನು ಬಿಟ್ಟುಕೊಡಬಹುದೇನೋ ಅಂತ ಕಾಯ್ತಾರೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಕೊನೆಗೆ ಸಶಸ್ತ್ರ ಪಡೆಗಳನ್ನು ಬಳಸಿ ಪೋರ್ಚುಗೀಸರನ್ನು ಆಚೆ ಹಾಕ್ತಾರೆ. ಗೋವಾ, ದಿಯು ದಮನ್ ಮೂರನ್ನು ಸೇರಿಸಿ ಒಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗುತ್ತೆ. ಗೋವಾದಲ್ಲಿ ಹೊಸ ಸರ್ಕಾರ ರಚನೆ ಮಾಡಲಾಗುತ್ತೆ. ಚುನಾವಣೆಗೂ ಮುನ್ನವೇ ತಾತ್ಕಾಲಿಕ ಸರ್ಕಾರ ರಚನೆ ಮಾಡಿ ದಯಾನಂದ ಬಂಡೋಡ್ಕರ್ ಅವರು ಗೋವಾ, ದಿಯು ದಮನ್ನ ಮೊದಲ ಮುಖ್ಯಮಂತ್ರಿ ಆಗ್ತಾರೆ. ಈ ಸಮಯದಲ್ಲಿ ಗೋವಾ ರಾಜ್ಯವನ್ನು ಮಹಾರಾಷ್ಟ್ರದೊಂದಿಗೆ ವಿಲೀನ ಮಾಡಿ ದಿಯು ದಮನ್ ಪ್ರದೇಶಗಳನ್ನು ಗುಜರಾತ್ ರಾಜ್ಯದೊಂದಿಗೆ ವಿಲೀನ ಮಾಡುವ ಚರ್ಚೆ ಶುರುವಾಗುತ್ತೆ. ಇದರ ಪರ ವಿರುದ್ಧವಾಗಿ ಸಾಕಷ್ಟು ಹೋರಾಟಗಳು ನಡೀತವೆ. ಆಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಗೋವಾದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿ ಗೋವಾವನ್ನು ಸಪರೇಟ್ ಇರಿಸಬೇಕಾ ಅಥವಾ ಬೇರೆ ರಾಜ್ಯದೊಂದಿಗೆ ವಿಲೀನ ಮಾಡಬೇಕಾ ಅಂತ ಜನರ ಅಭಿಪ್ರಾಯ ಸಂಗ್ರಹ ಮಾಡುತ್ತೆ. ಗೋವಾವನ್ನು ಸಪರೇಟ್ ಉಳಿಸುವುದೇ ಜನರ ಅಭಿಪ್ರಾಯ ಆಗಿತ್ತು. 1967ರಲ್ಲಿ ಗೋವಾದಲ್ಲಿ ಮೊದಲ ಬಾರಿ ಚುನಾವಣೆ ನಡೆದು ಮಹಾರಾಷ್ಟ್ರ ಗೋಮಾಂತಕ್ ಪಕ್ಷದಿಂದ ದಯಾನಂದ್ ಬಂಡೋಡ್ಕರ್ ಅವರು ಮತ್ತೊಮ್ಮೆ ಗೋವಾದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. 1972ರಲ್ಲಿ ಮತ್ತೊಮ್ಮೆ ಬಹುಮತ ಪಡೆದು ಮೂರನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. 12 ಆಗಸ್ಟ್ 1973ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಹೃದಯಾಘಾತದಿಂದ ಸಾವನ್ನಪ್ಪುತ್ತಾರೆ. ನಂತರ ಅವರ ಮಗಳಾದ ಶಶಿಕಲಾ ಕಾಕೋಡ್ಕರ್ ಅವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ತಂದೆಯ ಸರ್ಕಾರದಲ್ಲಿ ಶಿಕ್ಷಣ, ಆರೋಗ್ಯ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ್ದ ಇವರು ತಂದೆ ಸಾವಿನ ನಂತರ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. 1977ರ ಚುನಾವಣೆಯಲ್ಲಿ ತಮ್ಮ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಇವರು ಗೋವಾದ ಮೊದಲ ಹಾಗೂ ಏಕೈಕ ಮಹಿಳಾ ಮುಖ್ಯಮಂತ್ರಿಯಾಗಿದ್ದಾರೆ. ಮಂತ್ರಿ ಆಗುವ ವಿಚಾರದಲ್ಲಿ ಅಸಮಾಧಾನ ಹೊಂದಿದ್ದ ಹಲವು ಶಾಸಕರು ಇವರ ಸರ್ಕಾರ ವಿರುದ್ಧ ಬಂಡಾಯ ಸಾರ್ತಾರೆ. ಕೊನೆಗೆ ಬಹುಮತ ಕಳೆದುಕೊಂಡ ಇವರ ಸರ್ಕಾರ 1979ರಲ್ಲಿ ವಿಸರ್ಜನೆ ಆಗುತ್ತೆ. ಗೋವಾದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. 1980ರಲ್ಲಿ ಕರ್ನಾಟಕದ ದೇವರಾಜ ಅರಸು ಸ್ಥಾಪನೆ ಮಾಡಿದ್ದ ಅರಸು ಕಾಂಗ್ರೆಸ್ ಪಕ್ಷ ಗೋವಾದಲ್ಲಿ ಬಹುಮತ ಪಡ್ಕೊಳ್ಳುತ್ತೆ. ಪ್ರತಾಪ್ ಸಿಂಗ್ ರಾಣೆರವರು ಗೋವಾದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ನಂತರ ಕಾಂಗ್ರೆಸ್ ಸೇರಿ 1984ರ ಚುನಾವಣೆಯನ್ನು ಕೂಡ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. 1987ರಲ್ಲಿ ಕೇಂದ್ರಾಡಳಿತ ಪ್ರದೇಶವಾಗಿದ್ದ ಗೋವಾವನ್ನು ರಾಜ್ಯವನ್ನಾಗಿ ಬದಲಾಯಿಸಲಾಗುತ್ತೆ. ಗೋವಾ ಜೊತೆಗಿದ್ದ ದಿಯು ದಮನ್ ಪ್ರದೇಶಗಳನ್ನು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಲಾಗುತ್ತೆ. ಗೋವಾ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗಿ ಪ್ರತಾಪ್ ಸಿಂಗ್ ರಾಣೆರವರು ಮುಂದುವರಿತಾರೆ. 1989ರಲ್ಲಿ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರ ಹಿಡಿಯುತ್ತೆ. ಆದರೆ ಪಕ್ಷದೊಳಗಿನ ಆಂತರಿಕ ಕಲಹದಿಂದ 5 ವರ್ಷದಲ್ಲಿ 7 ಬಾರಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ. ಚುನಾವಣೆ ಗೆದ್ದು 2.5 ತಿಂಗಳು ಪ್ರತಾಪ್ ಸಿಂಗ್ ರಾಣೆರವರು ಮುಖ್ಯಮಂತ್ರಿಯಾಗಿದ್ದರು. ನಂತರ 18 ದಿನ ಚರ್ಚಿಲ್ ಅಲ್ಲೆಮಾವೋ, 8 ತಿಂಗಳು ಲೂಯಿಸ್ ಪ್ರೋಟೋ ಬರ್ಬೋಸಾ ಮುಖ್ಯಮಂತ್ರಿಗಳಾಗ್ತಾರೆ. ಮಧ್ಯೆ 42 ದಿನ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. ನಂತರ ಮತ್ತೆ 2 ವರ್ಷ ರವಿ ನಾಯಕ್, 1 ವರ್ಷ ವಿಲ್ಫ್ರೆಡ್ ಡಿಸೋಜಾ, 6 ದಿನ ಮತ್ತೆ ರವಿ ನಾಯಕ್, 8 ತಿಂಗಳು ವಿಲ್ಫ್ರೆಡ್ ಡಿಸೋಜಾ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. 1994ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಾಪ್ ಸಿಂಗ್ ರಾಣೆರವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. 4 ವರ್ಷದ ನಂತರ ಪಕ್ಷದ ವಿರುದ್ಧವೇ ಬಂಡಾಯ ಎದ್ದು ವಿಲ್ಫ್ರೆಡ್ ಡಿಸೋಜಾರವರು ಸ್ವಂತ ಪಕ್ಷ ಗೋವಾ ರಾಜೀವ್ ಕಾಂಗ್ರೆಸ್ ಪಾರ್ಟಿ ಕಟ್ಟಿ ಶಾಸಕರ ಬೆಂಬಲ ಪಡೆದು ಮುಖ್ಯಮಂತ್ರಿ ಆಗ್ತಾರೆ. ಗೋವಾದ ಮೊದಲ ಉಪಮುಖ್ಯಮಂತ್ರಿಯಾಗಿದ್ದ ವಿಲ್ಫ್ರೆಡ್ ಡಿಸೋಜಾರವರು ಎನ್ಸಿಪಿ ಪಕ್ಷ ಹಾಗೂ ಟಿಎಂಸಿ ಪಕ್ಷ ಸೇರಿ ಆ ಪಕ್ಷಗಳ ರಾಜ್ಯಾಧ್ಯಕ್ಷರು ಕೂಡ ಆಗ್ತಾರೆ. ಡಿಸೋಜಾ ನಂತರ ಗೋವಾದಲ್ಲಿ ಲುಸಿನೋ ಫೊಲೇರಿಯೋ 2 ತಿಂಗಳು ಮುಖ್ಯಮಂತ್ರಿ ಆಗ್ತಾರೆ. ನಂತರ ಗೋವಾದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. 1999ರಲ್ಲಿ ಹೊಸದಾಗಿ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಬಹುಮತ ಪಡ್ಕೊಳ್ಳುತ್ತೆ. ಬಿಜೆಪಿ ಕೂಡ ಗೋವಾದಲ್ಲಿ ಬಲ ಹೆಚ್ಚಿಸಿಕೊಂಡು 10 ಸ್ಥಾನ ಗೆದ್ದಿತ್ತು. ಕಾಂಗ್ರೆಸ್ಸಿನ ಫೊಲೇರಿಯೋ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. 1999ರಲ್ಲಿ ಇವರದೇ ಪಕ್ಷದ ಶಾಸಕರಾದ ಫ್ರಾನ್ಸಿಸ್ಕೋ ಸರ್ದಿನಾರ್ ಅವರು ಗೋವಾ ಪೀಪಲ್ಸ್ ಕಾಂಗ್ರೆಸ್ ಎಂಬ ಹೊಸ ಪಕ್ಷ ಕಟ್ಟಿ ಹಲವು ಶಾಸಕರನ್ನು ಸೆಳೆದು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ಉರುಳಿಸಿ ತಾವೇ ಮುಖ್ಯಮಂತ್ರಿ ಆಗ್ತಾರೆ. ಪ್ರತಾಪ್ ಸಿಂಗ್ ರಾಣೆ ಸರ್ಕಾರದಲ್ಲಿ ಹಲವು ಇಲಾಖೆಗಳ ಮಂತ್ರಿಯಾಗಿ ಹಾಗೂ 3 ಬಾರಿ ಗೋವಾ ದಕ್ಷಿಣದಿಂದ ಸಂಸದರಾಗಿ ಸಹ ಕೆಲಸ ಮಾಡಿದ್ದಾರೆ. ಇವರ ಸರ್ಕಾರ 335 ದಿನಕ್ಕೆ ಪತನ ಆಗುತ್ತೆ. ಬಿಜೆಪಿ ಪಕ್ಷದ ಮನೋಹರ್ ಪರಿಕ್ಕರ್ ಅವರು ಮೊದಲ ಬಾರಿ ಸರ್ಕಾರ ರಚನೆ ಮಾಡುತ್ತಾರೆ. ಇವರು IIT ಪದವಿ ಪಡೆದ ಭಾರತದ ಮೊದಲ ಶಾಸಕ ಹಾಗೂ ಮೊದಲ ಮುಖ್ಯಮಂತ್ರಿ ಎನಿಸ್ಕೊಳ್ತಾರೆ. ಮೂಲತಃ RSS ಮೂಲದವರಾದ ಇವರು ಸಂಘ ಪರಿವಾರದಲ್ಲಿ ಹಲವು ಹುದ್ದೆಗಳನ್ನು ನಿಭಾಯಿಸಿದ್ರು. ತಮ್ಮ ಅವಧಿಯಲ್ಲಿ ಗ್ರಾಮೀಣ ಭಾಗದ 51 ಸರ್ಕಾರಿ ಶಾಲೆಗಳನ್ನು ಸಂಘ ಪರಿವಾರದ ಶಿಕ್ಷಣ ವಿಭಾಗವಾದ ವಿದ್ಯಾಭಾರತಿಗೆ ವಹಿಸಿಕೊಡ್ತಾರೆ. ಈ ವಿಚಾರ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. 2002ರಲ್ಲಿ ಇವರ ಸರ್ಕಾರ ಕೂಡ ಪತನ ಆಗುತ್ತೆ. ಹೊಸದಾಗಿ ಚುನಾವಣೆ ನಡೆಯುತ್ತೆ. 2002ರ ಈ ಚುನಾವಣೆಯಲ್ಲಿ ಬಿಜೆಪಿ 17 ಸ್ಥಾನ ಪಡ್ಕೊಂಡ್ರೆ ಕಾಂಗ್ರೆಸ್ 14 ಸ್ಥಾನ ಪಡ್ಕೊಳ್ಳುತ್ತೆ. ಮಿಕ್ಕ ಸಣ್ಣ ಸಣ್ಣ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡು ಬಿಜೆಪಿ ಸರ್ಕಾರ ರಚನೆ ಮಾಡಿ ಮನೋಹರ್ ಪರಿಕ್ಕರ್ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಆದರೆ ದಿಗಂಬರ್ ಕಾಮತ್ ರವರ ಪಕ್ಷಾಂತರದಿಂದಾಗಿ ಬಿಜೆಪಿ ಸರ್ಕಾರ ಪತನ ಆಗಿ ಕಾಂಗ್ರೆಸ್ಸಿನ ಪ್ರತಾಪ್ ಸಿಂಗ್ ರಾಣೆ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡ್ತಾರೆ. ಆದರೆ ಶಾಸಕರ ಬೆಂಬಲವಿಲ್ಲದೆ
ರಾಜ್ಯದಲ್ಲಿ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. 3 ತಿಂಗಳ ರಾಷ್ಟ್ರಪತಿ ಆಳ್ವಿಕೆ ನಂತರ ಕೆಲವು ಬಿಜೆಪಿ ಪಕ್ಷದ ಶಾಸಕರ ಬೆಂಬಲ ಹಾಗೂ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲದೊಂದಿಗೆ ಪ್ರತಾಪ್ ಸಿಂಗ್ ರಾಣೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. 2007ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಎನ್ಸಿಪಿ ಮೈತ್ರಿಕೂಟ ಬಹುಮತ ಪಡ್ಕೊಳ್ಳುತ್ತೆ. 7 ಬಾರಿ ಮುಖ್ಯಮಂತ್ರಿ ಆಗಿದ್ದ ರಾಣೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲು ಕಾಂಗ್ರೆಸ್ ಪಕ್ಷದ ಒಳಗೆ ವಿರೋಧವಿತ್ತು. ಹಾಗಾಗಿ ಅವರನ್ನು ವಿಧಾನಸಭಾ ಸ್ಪೀಕರ್ ಮಾಡಿ ದಿಗಂಬರ್ ಕಾಮತ್ ರವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಕಾಮತ್ ರವರು 5 ವರ್ಷ ಸಂಪೂರ್ಣ ಅವಧಿಯ ಸರ್ಕಾರ ನಡೆಸುತ್ತಾರೆ. ಮುಂದೆ 2019ರಿಂದ 2022ವರೆಗೂ ವಿಪಕ್ಷ ನಾಯಕರಾಗಿ ಸಹ ಕೆಲಸ ಮಾಡಿದ್ದಾರೆ. 2012ರ ಚುನಾವಣೆಯಲ್ಲಿ 40ರಲ್ಲಿ 21 ಕ್ಷೇತ್ರ ಗೆದ್ದ ಬಿಜೆಪಿ ಸರ್ಕಾರ ರಚನೆ ಮಾಡಿ ಮನೋಹರ್ ಪರಿಕ್ಕರ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. 2014ರ ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ 2013ರಲ್ಲಿ ಗೋವಾದಲ್ಲಿ ನಡೆದ ಬಿಜೆಪಿ ಪಕ್ಷದ ಸಮಾವೇಶದಲ್ಲಿ ಪರಿಕ್ಕರ್ ಅವರು ನರೇಂದ್ರ ಮೋದಿಯನ್ನು ಪ್ರಧಾನಿ ಅಭ್ಯರ್ಥಿ ಎಂದು ಪ್ರಸ್ತಾಪಿಸುತ್ತಾರೆ. 2014ರಲ್ಲಿ ಲೋಕಸಭಾ ಚುನಾವಣೆ ಗೆದ್ದು ನರೇಂದ್ರ ಮೋದಿ ಪ್ರಧಾನಿ ಆದ ಮೇಲೆ ಅವರ ಆತ್ಮೀಯರಾಗಿದ್ದ ಪರಿಕ್ಕರ್ ಅವರನ್ನು ಕೇಂದ್ರಕ್ಕೆ ಕರೆಸಿಕೊಳ್ತಾರೆ. ಉತ್ತರ ಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕೇಂದ್ರದಲ್ಲಿ ರಕ್ಷಣಾ ಇಲಾಖೆ ಸಚಿವರನ್ನಾಗಿ ಮಾಡ್ತಾರೆ. ಇತ್ತ ಗೋವಾದಲ್ಲಿ ಲಕ್ಷ್ಮೀಕಾಂತ್ ಪರ್ಸೇಕರ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ಗೋವಾ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರಾಗಿ ಆರೋಗ್ಯ ಮಂತ್ರಿಯಾಗಿ ಕೆಲಸ ಮಾಡಿರುವ ಇವರು ಮನೋಹರ್ ಪರಿಕ್ಕರ್ ನಂತರ ಗೋವಾದ ಮುಖ್ಯಮಂತ್ರಿ ಆಗಿದ್ದರು. ಆದರೆ 2017ರ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಸಿಗೋದಿಲ್ಲ. ಚುನಾವಣೆಯಲ್ಲಿ ಸ್ವತಃ ಮುಖ್ಯಮಂತ್ರಿ ತಮ್ಮ ಕ್ಷೇತ್ರದಲ್ಲಿ ಸೋತು ಹೋಗ್ತಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದರೂ ಸಹ ಅನ್ಯ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ. ಕೇಂದ್ರದಿಂದ ರಾಜ್ಯ ರಾಜಕಾರಣಕ್ಕೆ ವಾಪಸಾದ ಪರಿಕ್ಕರ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಅಂದರೆ ಮೇಧೋಜೀರಕ ಗ್ರಂಥಿಯ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಪರಿಕ್ಕರ್ ಅವರು 2019ರಲ್ಲಿ ಅಧಿಕಾರದಲ್ಲಿ ಇದ್ದಾಗಲೇ ಸಾವನ್ನಪ್ತಾರೆ. ಅವರ ಬದಲಿಗೆ ವಿಧಾನಸಭಾ ಸ್ಪೀಕರ್ ಆಗಿದ್ದ ಪ್ರಮೋದ್ ಸಾವಂತ್ ಅವರು ಗೋವಾ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. 2022ರಲ್ಲಿ ತಮ್ಮ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿ 20 ಸ್ಥಾನಗಳನ್ನು ಗೆದ್ದು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅದೇ ವರ್ಷ ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ ಇಂದ ಗೆದ್ದಿದ್ದ 11 ಶಾಸಕರನ್ನು ಕೂಡ ಬಿಜೆಪಿಗೆ ಪಕ್ಷಾಂತರ ಮಾಡಿಸುತ್ತಾರೆ. ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಸುವುದರಲ್ಲಿ ಕೂಡ ಪ್ರಮೋದ್ ಸಾವಂತ್ ಪ್ರಮುಖ ಪಾತ್ರ ವಹಿಸಿದ್ರು. ಗೋವಾ ರಾಜ್ಯಕ್ಕೆ ಇದುವರೆಗೂ 13 ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಇಂದ 7 ಜನ, ಬಿಜೆಪಿಯಿಂದ 3 ಜನ, ಮಹಾರಾಷ್ಟ್ರವಾದಿ ಗೋಮಾಂತಕ್ ಪಕ್ಷದಿಂದ 2 ಹಾಗೂ ಗೋವಾ ರಾಜೀವ್ ಕಾಂಗ್ರೆಸ್ ಹಾಗೂ ಗೋವಾ ಪೀಪಲ್ಸ್ ಕಾಂಗ್ರೆಸ್ಗಳಿಂದ ಒಬ್ಬೊಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಗೋವಾ ರಾಜ್ಯಕ್ಕೆ ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದವರು ಪ್ರತಾಪ್ ಸಿಂಗ್ ರಾಣೆರವರು. ಒಟ್ಟು 16 ವರ್ಷ 20 ದಿನ ಗೋವಾ ಸಿಎಂ ಆಗಿದ್ರು. ಕಡಿಮೆ ಅವಧಿಗೆ ಸಿಎಂ ಆಗಿದ್ದವರು ಚರ್ಚಿಲ್ ಅಲೆಮಾವರವರು. ಕೇವಲ 18 ದಿನ ಮಾತ್ರ ಗೋವಾ ಸಿಎಂ ಆಗಿದ್ರು. ಇನ್ನು ಗೋವಾದಲ್ಲಿ ದೀರ್ಘಕಾಲ ಆಡಳಿತ ನಡೆಸಿದ ಪಕ್ಷ ಅಂದರೆ ಅದು ಕಾಂಗ್ರೆಸ್. ಒಟ್ಟು 26 ವರ್ಷ 34 ದಿನಗಳ ಕಾಲ ಗೋವಾವನ್ನು ಆಳಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಗೋವಾದ ರಾಜಕೀಯ ಇತಿಹಾಸ ಹಾಗೂ ಗೋವಾದಿಂದ ಯಾರೆಲ್ಲ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಮಾಹಿತಿ. ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.